ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಈ ಯುದ್ಧ ಯಾಕೆ ನಡ್ಯಾತತಿ, ಮತ್ತು ಯಾಕೆ ಇವರು ಇರಾನ್ ಮೇಲೆ ಬಾಂಬ್ ಹಾಕಿರ್ತಾರೆ. ಇಲ್ಲಿ ನೋಡ್ರಿ, ಸಣ್ಣಂಗ ವಿಷಯ ತಿಳ್ಕೊಂತ ಹೋಗೋನು. ಇಲ್ಲಿ ಇರಾನ್ ಐತೆ, ಇಲ್ಲಿ ಇಸ್ರೇಲ್ ಐತೆ, ಇದು ಅಮೇರಿಕಾ, ಗೊತ್ತಲ್ಲ. ಇಲ್ಲಿ ಏನೈತಲ್ಲ, ಇದೆಲ್ಲ ಏಷ್ಯಾ, ಇದೆಲ್ಲ ಏಷ್ಯಾ, ಇದು ಅಮೇರಿಕಾ. ಈ ಅಮೇರಿಕಾದವ ಸಾವುಕಾರ ಇಲ್ಲಿಗೆ ಯಾಕೆ ಬಂದ? ಅಮೇರಿಕಾ ಸಾವುಕಾರ ಯಾರು? ಟ್ರಂಪ್ ಸಾವುಕಾರ. ಇವನು ಉದ್ದೇಶ ಒಂದೈತಿ, ಏನಪ್ಪಾ ಅಂತಂದ್ರ ಈ ಇರಾನ್ ಒಳಗೆ ಏನೈತಲ್ಲ, ಇಲ್ಲಿ ಕಚ್ಚಾ ತೈಲ ಬಾಳ ಸಿಗ್ತತಿ, ಮತ್ ಇನ್ನೊಂದ್ ಏನಂದ್ರ ಯುರೇನಿಯಂ ಬಾಳ ಸಿಗ್ತತಿ. ಹಂಗಾಗಿ ಇಲ್ಲಿ ಇದ್ರ ಮ್ಯಾಲ ಅವನ ಅಧಿಕಾರ ಸಾಧಿಸ್ಬೇಕಂತ ಅವನ ಪ್ಲಾನ್. ಹಂಗಾಗಿ ಈ ಸಾವುಕಾರ ಏನ್ ಮಾಡ್ಯಾನಂದ್ರ, ಟ್ರಂಪ್ ಸಾವುಕಾರ ನನಗೆ ಡೈರೆಕ್ಟ್ ಹೋಗಿ ಅಲ್ಲಿ ಇರಾಕ್ ಆಗೋದಿಲ್ಲ ಅಂತ ತಿಳ್ಕೊಂಡ ಈ ಏಷ್ಯಾ ಖಂಡದಾಗ ಒಬ್ಬರನ್ನ ಅವನ ಪರವಾಗಿ ಇಟ್ಕೊಂಡ್ಬಿಟ್ಟಾನ. ಅದ ಯಾರವನು? ಈ ಇಸ್ರೇಲ್ ಅವನಲ್ಲ ಸಾವುಕಾರ, ಬೆಂಜಮಿನ್ ನೆತನ್ಯಾಹು ಅಂತದಲ್ಲ. ಈ ಬೆಂಜಮಿನ್ ನೆತನ್ಯಾಹು ಅದಲ್ಲ, ಅವನನ್ನ ಬಾಳ ದೋಸ್ತಿ ಮಾಡ್ಕೊಂಡ್ಬಿಟ್ಟಾನ, ಬಾಳ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಾನ. ಯಾರ? ಟ್ರಂಪ್ ಸಾವುಕಾರ. ಈ ಟ್ರಂಪ್ ಸಾವುಕಾರ ಇವನೇನ್ ದೋಸ್ತಿ ಮಾಡ್ಕೊಂಡನಲ್ಲ, ಈಗ ಏಷ್ಯಾದಾಗ ಅತ್ಯಂತ ಪ್ರಬಲ ಯಾವ್ದಿತ್ತು? ಇಸ್ರೇಲ್ ಇತ್ತ. ಆದ್ರ ಇವ್ರ ಏನ್ ಮಾಡಾಕತ್ತಾರ? ಸಾವಕಾಶ ಅಣುಬಾಂಬ್ಗಳನ್ನ ತಯಾರು ಮಾಡಾಕತ್ತಾರ. ಯಾರು? ಇರಾನ್ದವ್ರು. ಅಣುಬಾಂಬ್ಗಳನ್ನ ಏನ್ ತಯಾರು ಮಾಡಾಕತ್ತಾರಲ್ಲ, ಅದ ಈ ನಮ್ಮ ಟ್ರಂಪ್ ಸಾವುಕಾರಗ ಹಿಡಿಸ್ವಾತ್. ಈ ಟ್ರಂಪ್ ಅನ್ನ ಏನಲ್ಲ, ಈ ಟ್ರಂಪ್ ಸಾವುಕಾರಗ ಹಿಡಿಸ್ವಾತ್. ಅದಕ್ಕಾಗಿ ಇವ್ರನ್ನ ಏನ್ ಮಾಡಿದವ? ನೋಡ್ರಪ್ಪ, ಇರಾನ್ದವ್ರ ಏನದಿಲ್ಲ, ಖಮೇನಿ ಏನದಲ್ಲ, ಈ ಮಣ್ಣೇನು ಮರಣ ಹೊಂದಿದಲ್ಲ, ಅವನ ಈ ಖಮೇನಿ ಸಾವುಕಾರನ್ ಕರೆದ್ ಬಿಟ್ಟ. ಹೇಳಿ, ನೋಡಪ್ಪ, ನೀವು ಬ್ಯಾಡ್ ಬಾಯ್ ಆಗಕ್ ಹೋಗ್ಬೇಡ್ರಿ, ಗುಡ್ ಬಾಯ್ ಆಗ್ರಿ. ಅದಕ್ಕೆ ನೀವು ಒಂದ್ ಕೆಲಸ ಏನ್ ಮಾಡ್ಬೇಕಂದ್ರ, ನಿಮ್ಮಲ್ಲಿ ಅಣುಬಾಂಬ್ ಏನ್ ತಯಾರು ಮಾಡತ್ತಿಲ್ಲ, ಅವನನ್ನ ನಿಲ್ಲಿಸಿ ಬಿಡ್ರಿ ಅಂತ ಟ್ರಂಪ್ ಸಾವುಕಾರ ಹೇಳ್ಬಿಡ್ತಾನ. ಅದಕ್ಕ ಅವರು ಕೂಡ ಇರಾನ್ದವ್ರ ಹ್ಞೂ ಅಂತಾರ. ಆ ಸಾವುಕಾರ ನೀ ಹೇಳ್ದಂಗ ನಾವು ಕೇಳ್ತೇವಿ ಅಂತಾರ. ಮತ್ತ ಅವ ಆ ಕಡೆ ಹೋಗ್ಬಿಡ್ಕ, ಮತ್ ಇವ್ರ ಈ ಕಡೆ ಏನ್ ಮಾಡ್ತಾರ? ಅಣುಬಾಂಬನ್ನ ತಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅದು ಅವ್ನು ಗೊತ್ತಾಗತ್ತಿತ್ತು. ಯಾರಿಗೆ? ಟ್ರಂಪ್ ಸಾವುಕಾರ. ಅದು ಯಾರಿಂದ ಗೊತ್ತಾಗತ್ತಿತ್ತು? ಇದ್ರಲ್ಲ ಇಸ್ರೇಲ್ದವ್ರ. ಈ ಇಸ್ರೇಲ್ದವ್ರ ಅವ್ರಿಗೆ ಹೇಳಕತ್ತ, ನೋಡಪ್ಪ ಅಣ್ಣ, ಮತ್ತ ಅವ್ರ ನೀ ಹೇಳಿದ್ದಿ, ಏನಂತ ಹೇಳಿದ್ದಿ? ನೀವು ಅಣುಬಾಂಬ್ ತಯಾರು ಮಾಡ್ಬೇಡ್ರಿ ಅಂತ ಹೇಳಿದ್ದಿ. ಅದಕ್ಕೆ ಅವ್ನು ಹೂನು ಅಂದಿದ್ದ. ಮತ್ತೆ ನೀವು ಇತ್ತು ಹೋಗ್ಬಿಡ್ಕ, ಮತ್ತ ಅವ್ನು ಚಾಲು ಮಾಡ್ಯಾನು ಅಂತಂದ ಏನೋ ಹೇಳ್ಬಿಟ್ಟ. ಯಾರ? ಈ ನೆತನ್ಯಾಹು. ಹಿಂಗಿರುವಾಗ ಒಂದು ದಿನ ಇದೇ ಒಂದು ನವೆಂಬರ್ದಲ್ಲಿ ಏನಾಗ್ತದಂದ್ರ, ಒಂದು ಮಾತುಕತೆ ಆಗಿಬಿಡ್ತತಿ. ಯಾರ್ಯಾರ ನಡುವ? ಟ್ರಂಪ್ ಅಣ್ಣ ನಡುವ ಮತ್ತು ಈ ಖಮೇನಿ ನಡುವ ಮಾತುಕತೆ ಆಗಿಬಿಡ್ತತಿ. ಅದು ಎಲ್ಲಿ? ಇಲ್ಲಿ ಆದಾಗ ಅವ ಹೇಳ್ಬಿಡ್ತಾನ, ಟ್ರಂಪ್ ಅನ್ನ, ನೋಡ್ರಿ, ನೀವ ಇನ್ ಮುಂದೆ ಏನ್ ಮಾಡ್ಬೇಡ್ರಿ, ಒಟ್ಟ ಅಣುಬಾಂಬ್ ತಯಾರು ಮಾಡ್ಬೇಡ್ರಿ ಅಂತ ಹೇಳ್ತಾನ. ಅದಕ್ಕ ನೀವು ಅಣ್ಣ ಏನ್ ಹೇಳ್ತಾನ? ಖಮೇನಿ ಇರಾನ್ ಅಧ್ಯಕ್ಷ ಏನ್ ಹೇಳ್ತಾನವ? ಹೇಳ್ಬಿಡ್ತಾನ, ಏನಂತ? ನೋಡ್ರಿ, ನಾವು ಅಣುಬಾಂಬ್ ಏನ್ ತಯಾರು ಮಾಡಾಕತ್ತಿಲ್ಲ, ಅದರಿಂದ ಕರೆಂಟ್ ಉತ್ಪಾದನೆ ಮಾಡೋರದೀವಿ ಅಂತ ಹೇಳ್ತಾನ. ಅದಕ್ಕೆ ಸಾವುಕಾರ ಏನ ಟ್ರಂಪ್ ಅನ್ನ ಏನದನ್ನ ಹೇಳ್ತಾನ, ನೀವು ಅಷ್ಟೆಲ್ಲ ಕಷ್ಟ ಪಡೋದು ಬೇಕಾಗಿಲ್ಲ, ನಿಮಗ್ ಕರೆಂಟ್ ಬೇಕಿಲ್ಲೋ, ಅದನ್ನ ನಾವು ತಯಾರು ಮಾಡಿ ನಿಮ್ಗೆ ಕೊಡ್ತೇವಿ, ನೀವು ಮಾತ್ರ ಅಣುಬಾಂಬ್ ತಯಾರಿಸ್ಬೇಡ್ರಿ ಅಂತ ಹೇಳ್ತಾನ. ಅದಕ್ಕೆ ಅವನು ಸಾವುಕಾರ ಏನ್ ಹೇಳ್ತಾನ? ಖಮೇನಿ ಸಾವುಕಾರ, ನೀವ ಕರೆಂಟ್ ಕೊಡ್ತೀರಿ ಅಂದ್ರೆ ಮುಗ್ದ ಹೋಗ್ತಾನ, ನಾವಿನ್ ತೆಗಿಯೋದಿಲ್ಲ, ನಾವಿನ್ನ ಈ ಬಾಂಬ್ ಅನ್ನ ತಯಾರು ಮಾಡೋದನ್ನ ನಿಲ್ಲಿಸಿ ಬಿಡ್ತೇವಿ, ಅಣುಬಾಂಬ್ ಅನ್ನು ನಿಲ್ಲಿಸಿ ಬಿಡ್ತೇವಿ ಅಂತ ಹೇಳಿ ಹೇಳ್ತಾನ. ಇಷ್ಟಂದು ಕೂಡಲೇ ಟ್ರಂಪ್ ಅಣ್ಣ ಫುಲ್ ಖುಷಿ ಆಗಿಬಿಡ್ತತಿ. ಹೋಗ್ತಾನ. ಅವ್ ಇತ್ತ ಹೋಗೋಡಕ ಮತ್ ಇವನ ಅಣ್ಣ ಏನ್ ಮಾಡ್ತಾನ? ಮತ್ ಅಣುಬಾಂಬ್ ತಯಾರು ಮಾಡ್ಲಿಕ್ಕೆ ಶುರು ಮಾಡ್ತಾನ. ಇವ್ ಟ್ರಂಪ್ ಅಣ್ಣಾಗ ಅದನ್ನ ತಡ್ಕೋರಕ್ ಆಗುದಿಲ್ಲ. ಹಿಂಗಿರುವಾಗ ಈ ಇರಾನ್ ಸಾವುಕಾರ ಏನ್ ಮಾಡ್ತಾನಂದ್ರ, ಟ್ರಂಪ್ ಅಣ್ಣನ ಫುಲ್ ನಂಬಿ ಬಿಡ್ತಾನ. ಏನಂತ? ಟ್ರಂಪ್ ಅಣ್ಣ ನಮ್ಮಲ್ಲಿ ಬಂದು ಮಾತಾಡಿದಾನು, ಇನ್ನ ನಮ್ಮೆಲ್ಲಮ್ಮ ಯಾವುದೇ ರೀತಿ ದ್ವೇಷ ಸಾಧಿಸೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ ಬಿಡ್ತಾನ. ಅಷ್ಟ ಆದ ಕೂಡ್ಲೆ ನೋಡಿ, ಇವ ಈ ನೆತನ್ಯಾಹು ಏನದಲ್ಲ, ನಿಮ್ಗೆ ಗೊತ್ತಾಗ್ಬಿಡ್ತತಿ, ಇವ್ರ ಎಷ್ಟ ಅಣುಬಾಂಬ್ ತಯಾರು ಮಾಡ್ತಾರಲ್ಲ, ಅದು ಬ್ಯಾರೆದವ್ರಿಗೆ ಏನ್ ಹೊಡೆತಾ ಕೊಡೋದಿಲ್ಲ, ಅದು ಯಾರಿಗೆ ಹೊಡೆತಾ ಕೊಡ್ತದಂದ್ರ ಇವ್ರಿಗೆ ಕೊಡ್ತತಿ.
ಯಾರಿಗೆ? ಇಸ್ರೇಲ್ದವ್ರು. ಯಾಕಂದ್ರ ಇವ್ರಿಗೆ ಅವಾಗ ವಾರ್ ಇದ್ದಿದ್ದನ, ಜಗಳ ಇದ್ದಿದ್ದನ. ಇವ್ರೇನಾರು ಓವರ್ ಆಕ್ಟಿಂಗ್ ಮಾಡಿದ್ರ ಇವ್ರು ಬಾಂಬ್ ಹಾಕ್ತಾರ, ಇವ್ರೇನಾರು ಓವರ್ ಆಕ್ಟಿಂಗ್ ಮಾಡಿದ್ರ ಇವ್ರು ಬಂದು ಬಾಂಬ್ ಹಾಕ್ತಾರ. ಹಂಗ ಮೊದಲಿಂದ ನಡ್ಕೊಂತ ಇತ್ತ. ಹಂಗಿರುವಾಗ ಈಗ ಟ್ರಂಪ್ ಸಾವುಕಾರ ಏನ್ ಮಾಡಿಬಿಡ್ತಾನ, ಇವಾಗ ಹೇಳ್ಬಿಡ್ತಾನ ಏನಂತ, ಸಾವುಕಾರ ನೀ ಮುಂದ್ ಹೋಗು, ದೀಪಾವಳಿ ಆರಂಭ ಮಾಡು, ನಾನು ಹಿಂದಿಂದ ಬರ್ತೀನಿ ಪಟಾಕಿ ಹೆಚ್ಚಾಕ ಅಂತ ತಿಳ್ಕೊಂಡ ಹೇಳ್ಬಿಡ್ತಾನ. ಇವ್ ಸಾವುಕಾರ ಇಲ್ಲಿಂದ ತೆಗದ ಒಂದು ಮಿಸೈಲ್ಗಳನ್ನ ಹಾರ್ಸಕ್ ಸ್ಟಾರ್ಟ್ ಮಾಡಿಬಿಡ್ತಾನ. ಟ್ರಂಪ್ ಅನ್ನೋನು ಬಂದ್ ಹಿಂದಿಂದ ಅವ್ರಿಗೆ ಮಿಸೈಲ್ಗಳು ಹಾರ್ಸಕ ಸ್ಟಾರ್ಟ್ ಮಾಡಿಬಿಡ್ತಾನ. ಇಲ್ಲಿದ್ದಂತ ಖಮೇನಿ ಸುಮ್ಮನಿರೋದಿಲ್ಲ. ಒಮ್ಮೆಲೆ 400 ಮಿಸೈಲ್ಗಳು ತೆಗದ ಇಲ್ಲಿ ಹಾಕಿಬಿಡ್ತಾನ. ಎಲ್ಲಿ? ಇಸ್ರೇಲ್ ಮೇಲೆ. ಮತ್ತ ಈ ಅಮೇರಿಕಾದ ವಾಯು ನೆಲೆಗಳು ಏನದಾವಲ್ಲ, ಇಲ್ಲಿ ಮಿಲಿಟರಿ ಬೇಸ್ಗಳ ಇಲ್ಲೆಲ್ಲ ಅದಾವ. ಇಲ್ಲೆಲ್ಲ ಏನ್ ಅದಾವಲ್ಲ ಅವುಗಳ ಮ್ಯಾಲ ಇಲ್ಲಿಂದ ಬಾಂಬನ್ನ ಹಾಕ್ತಾನ, ಮಿಸೈಲ್ ಅನ್ನ ಹಾರಿಸ್ತಾನ. ಯಾರ? ಇವನು. ಅದಾದ 2 ದಿವಸಿಗೆ ಅನ್ನನ ಏನ್ ಮಾಡ್ತಾನ ಟ್ರಂಪ್ ಅನ್ನ, ಇವನ ಮ್ಯಾಲ ಒಂದು ಮಿಸೈಲ್ ಹಾಕಿ ಅವನನ್ನ ಖಲಾಸ್ ಮಾಡಿಬಿಡ್ತಾನ. ಆವಾಗ ಇಲ್ಲಿದ್ದಂತ ಇರಾನ್ದವ್ರ ತಲೆ ಕೆಟ್ಟ ಬಿಡ್ತದ. ಯಾಕಂದ್ರ ನಮ್ಮ ಈ ಖಮೇನಿ ಸಾವುಕಾರ ಏನದಲ್ಲ, ಖಮೇನಿ ಅನ್ನ ಏನದಲ್ಲ, ಅವನು ನಮ್ಮ ರಾಷ್ಟ್ರ ನಡೆಸುವಂತ ಮಹಾನ್ ವ್ಯಕ್ತಿ ಮಾತ್ರ ಅಲ್ಲ, ಅವನ ನಮ್ಮ ಧರ್ಮ ಗುರು ಕೂಡ ಅಂತ ಹೇಳಿ ಅವರು ಏನ್ ಮಾಡಿರ್ತಾರ, ಅವನನ್ನ ನಂಬಿರ್ತಾರ. ಹಂಗಾಗಿ ಅವನನ್ನ ಸಾಯಿಸಿದಾರೆ ನೀವು ಅಂತ ತಿಳ್ಕೊಂಡ ಅವ್ರ ಏನ್ ಮಾಡ್ತಾರ, ಇನ್ನೂ ಸ್ವಲ್ಪ ರೊಚ್ಚಿಗೆದ್ದ ಇಲ್ಲಿಂದ ಮಿಸೈಲ್ಗಳನ್ನ ಮತ್ತೆ ಹೊಡ್ಯಾಕ್ ಸ್ಟಾರ್ಟ್ ಮಾಡಿಬಿಡ್ತಾರ. ಮತ್ತೆ ಜಾಸ್ತಿ ಹೊಡಿತಾರ, ಎಲ್ಲ ಜಾಸ್ತಿ ಹೊಡಿತಾರ. ಇಲ್ಲಿ ಹಾರ್ಮುಜ್ ಜಲಸಂಧಿ ಏನದಲ್ಲ, ಇಲ್ಲಿ ಇದು ಪರ್ಷಿಯನ್ ಗಲ್ಫ್, ಇದು ಹಾರ್ಮುಜ್ ಜಲಸಂಧಿ. ಇಲ್ಲಿ ಏನಾಗ್ತತಿ, ಒಂದ ಆಯಿಲ್ ತುಂಬಿಕೊಂಡು ಹೋಗ್ತಿರ್ತಾರ ನೋಡ್ರಿ ಆ ಹಡಗುಗಳು ಹೋಗ್ಬೇಕಂದ್ರ ಹಿಂಗ ಹಾದು ಹೋಗ್ಬೇಕು. ಈ ಸಾವುಕಾರ ಏನ್ ಮಾಡ್ಬಿಡ್ತಾರಂದ್ರ ಇರಾನವ ಇದನ್ನ ಬ್ಲಾಕ್ ಮಾಡಿಬಿಟ್ಕೊಂಡ, ಇದನ್ನ ಬ್ಲಾಕ್ ಮಾಡ್ತಾನ. ಅವಾಗ ಏನಾಗ್ತತಿ, ಯುದ್ಧ ಇನ್ನೂ ಹೆಚ್ಚಾಗ್ತತಿ. ಸಾವುಕಾರ ಟ್ರಂಪ್ ಅನ್ನ ಏನೋ ಹೇಳಿರ್ತಾನ. ಟ್ರಂಪ್ ಅನ್ನ ಏನಂತ, 2 ಮಿನಿಟ್ದಾಗ ಏನ್ ಮಾಡ್ತೇನಮ್ಮ, ಇರಾನ್ನ ಮುಗಿಸಿ ಬಂದ್ ಬಿಡ್ತೇನಿ ಅಂತ ಹೇಳಿರ್ತಾನ ಟ್ರಂಪ್ ಅನ್ನ. ಆದ್ರ ಇದು ಏನಾಗೈತಿ, ಈಗ ಪರಿಸ್ಥಿತಿ ಬಹಳ ಮಿತಿ ಮೀರಿ ಹೋಗೈತಿ. ಟ್ರಂಪ್ ಅನ್ನಾಗ ಶಾಕ್ ಮೇಲೆ ಶಾಕ್ ಕೊಡಾಕತ್ತಾರ ಯಾರ? ಇರಾನದವ್ರು. ಇದ ಯುದ್ಧ ನಡಿಲಿಕ್ಕೆ ಕಾರಣ. ಯಾಕೆ ಇವ್ರ ನಡುವೆ ಜಗಳ ಹಾಕಿತ್ತು ಇದು ಅಂತಂದ್ರ, ನೋಡ್ರಿ, ಇಲ್ಲಿ ಮೊದಲ ಇರಾನದವ್ರ ಈ ಆಯಿಲ್ ಅನ್ನ ತಯಾರು ಮಾಡ್ತಾರ, ಯುರೇನಿಯಂ ತಯಾರಾಗ್ತದೆ, ಅದರಿಂದ ಬಾಂಬ್ಗಳನ್ನ ತಯಾರು ಮಾಡಬಹುದು, ಅಣುಬಾಂಬ್ಗಳನ್ನ ತಯಾರು ಮಾಡಬಹುದು. ಹಂಗಾಗಿ ಇವ್ರಿಗೆ ಹೊಟ್ಟೆ ಉರಿಯಾಕೈತಿ. ಇವರು ಬಾಂಬ್ಗಳನ್ನ ತಯಾರು ಮಾಡಿದ್ರ ಏಷ್ಯಾದಾಗ ಇವ್ರದ ಬಹಳ ಪ್ರಬಲ ರಾಷ್ಟ್ರ ಆಗ್ತದೆ ಅಂತ ತಿಳ್ಕೊಂಡ ಅವ್ರನ್ನ ತಡೆಯಾಕ ಹೋದ್ರು. ಆರ್ಥಿಕ ದಿಗ್ಬಂಧನಗಳನ್ನು ಹಾಕಿದ್ರು. ಒಟ್ಟ ಎಷ್ಟು ಬಾರಿ ಆರ್ಥಿಕ ದಿಗ್ಬಂಧನ ಹಾಕಿದಾರ ಇರಾನ್ ಮೇಲೆ? 6 ಬಾರಿ ಹಾಕಿದಾರ. 6 ಬಾರಿ ಆರ್ಥಿಕ ದಿಗ್ಬಂಧನ ಹಾಕಿದಾರು. ಇನ್ನು ಮತ್ತ ಇದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಅವ್ರ ಮೇಲೆ ಮಿಸೈಲ್ಗಳನ್ನ ಹಾಕಾಕತ್ರು. ಯುದ್ಧ ನಡಿಲಿಕ್ಕೆ ಕಾರಣ ಏನ? ಯುದ್ಧ ನಡ್ಯಾಕ ಏನಿದು ಕಾರಣ? ಹೌದಾ? ಇನ್ನು ಮುಂದಿನ ಭಾಗದಾಗ ಯುದ್ಧ ಹೆಂಗ್ ನಡೆಯತತಿ, ಏನ ಕಾರಣ, ಅದರಿಂದ ಏನು ಪರಿಣಾಮ ಆಗ್ತಾವ ಅನ್ನೋದನ್ನ ಮುಂದಿನ ತರಗತಿ ಒಳಗ ನೋಡೋಣ. ನಮಸ್ಕಾರ.